ಎಲ್ಲರಿಗೂ ಶರಣಾರ್ಥಿಗಳು. ಬಸವ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ ಶರಣ ಸ್ಮಾರಕಗಳು ವಿಡಿಯೋ ಸರಣಿಯ ಈ ಸಂಚಿಕೆಗೆ ಆದರದ ಸ್ವಾಗತ. ಬಸವ ಕಲ್ಯಾಣದ ದಕ್ಷಿಣ ದಿಕ್ಕಿನಲ್ಲಿರುವ ಶರಣ ಸ್ಮಾರಕಗಳ ಬಗ್ಗೆ ಇಂದು ನಾವು ಮುಂದುವರಿದು ತಿಳಿಯೋಣ. ಬಸವ ಕಲ್ಯಾಣದ ದಕ್ಷಿಣಕ್ಕೆ ಬಂದವರ ಓಣಿಯತ್ತ ಹೆಜ್ಜೆ ಹಾಕಿದರೆ ತ್ರಿಪುರಾಂತ ಕೆರೆಯಂಚಿನಲ್ಲಿ ಪೂರ್ವಮುಖವಾಗಿ ಎದುರಾಗುವುದೇ ವೈರಾಗ್ಯನಿಧಿ ಅಕ್ಕಮಹಾದೇವಿಯವರು ಇಷ್ಟಲಿಂಗದ ಅನುಷ್ಠಾನಗೈದ ಪವಿತ್ರ ಗವಿ. ಇದೇ ಸ್ಥಳದಲ್ಲಿ ಅಕ್ಕನವರು ಧ್ಯಾನಮಗ್ನರಾಗಿದ್ದಾಗ ಅವರ ಅಂತರ್ಗತ ನವಚಕ್ರಗಳ ದಿವ್ಯ ದರ್ಶನವನ್ನು ಕಿನ್ನರಿ ಬೊಮ್ಮಯ್ಯನವರು ಕಂಡರು ಎಂಬುದು ಲೋಕರೂಢಿ. ಈ ಗವಿಯ ಪಕ್ಕದಲ್ಲೇ ಇರುವ ಪವಿತ್ರ ಜಲಮೂಲವನ್ನು ಭಕ್ತಿಯಿಂದ ಅಕ್ಕನ ತೀರ್ಥ ಹಾಗೂ ಚೆನ್ನಬಸವಣ್ಣನ ತೀರ್ಥ ಅಂತ ಕರೆಯುತ್ತಾರೆ. ಇದರ ಸುತ್ತಲೂ ಮತ್ತಷ್ಟು ಗವಿಗಳಿದ್ದ ಕುರುಹುಗಳಿವೆ. ಅಲ್ಲೇ ಪಕ್ಕದ ದಿಬ್ಬವೇರಿ ಒಮ್ಮೆ ಕಣ್ಣಾಡಿಸಿದ್ರೆ ಸಾಕು, ತ್ರಿಪುರಾಂತ ಕೆರೆ ಹಾಗೂ ದಟ್ಟ ಹಸಿರಿನ ರಮಣೀಯ ದೃಶ್ಯ ಮನಸ್ಸಿಗೆ ಹಿತ ನೀಡುತ್ತದೆ. ಬಂದವರ ಓಣಿಯ ಪ್ರಶಾಂತ ಪರಿಸರ ಹಾಗೂ ಮೇವು ನೀರಿನ ಲಭ್ಯತೆಯಿಂದಾಗಿ ಶರಣರ ಗೋಗಳನ್ನು ಮತ್ತು ಕುರಿಗಳನ್ನು ಕಾಯುತ್ತಿದ್ದ ತುರುಗಾಹಿ ರಾಮಣ್ಣ ಮತ್ತು ವೀರಗೊಲ್ಲಾಲರು ಇದೇ ಗವಿಗಳಲ್ಲಿ ಆಶ್ರಯ ಪಡೆದು ಕಾಯಕದೊಂದಿಗೆ ವಚನಗಳನ್ನು ರಚಿಸಿದರೆಂದು ನಂಬಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಬಸವ ಕಲ್ಯಾಣದ ದಕ್ಷಿಣ ದಿಕ್ಕಿನಲ್ಲಿರುವ ಶಿವಪುರ ಮತ್ತು ನಾರಾಯಣಪುರ ಗ್ರಾಮಗಳ ಶರಣರ ಸ್ಮಾರಕಗಳ ಬಗ್ಗೆ ತಿಳಿಯೋಣ. ಬಸವ ಕಲ್ಯಾಣದ ಪಟ್ಟಣದ ಗದ್ದಲದಿಂದ ದೂರವಿದ್ದ ಪ್ರಶಾಂತ ಜಾಗಗಳೇ ಶರಣರ ನೆಚ್ಚಿನ ಆಶ್ರಯ ತಾಣಗಳಾಗಿದ್ದವು. ಹೀಗಾಗಿ ಕಲ್ಯಾಣದಿಂದ ಕೇವಲ 2-3 ಕಿಲೋಮೀಟರ್ ಅಂತರದಲ್ಲಿರುವ ಶಿವಪುರ ಮತ್ತು ನಾರಾಯಣಪುರ ಗ್ರಾಮಗಳು ಶರಣರ ತಪೋಭೂಮಿಗಳಾದವು. ಐತಿಹಾಸಿಕ ವಾಸ್ತುಶಿಲ್ಪದ ನಾರಾಯಣಪುರದ ಮಣ್ಣಿನ ಅಡಿಯಲ್ಲಿ ಇಂದಿಗೂ ಪ್ರಾಚೀನ ಅವಶೇಷಗಳು ಹೇರಳವಾಗಿ ಸಿಗುತ್ತವೆ. ಶಿವಪುರವು ಶರಣ ಮುಗ್ಧ ಸಂಗಯ್ಯನವರ ಜನ್ಮಸ್ಥಳ ಹಾಗೂ ಜೀವಂತ ಸಮಾಧಿಸ್ಥರಾದ ಸ್ಥಳವೆಂದು ಹೇಳಲಾಗುತ್ತದೆ. ಇಲ್ಲಿರುವ ಅವರ ಮಠ ಮತ್ತು ಗವಿ ಇಂದು ಶಿಥಿಲಾವಸ್ಥೆಯಲ್ಲಿ ಇದ್ದು ಕೇವಲ ಕಲ್ಲುಗಳ ಆಧಾರದಿಂದ ಗವಿಯನ್ನು ಗುರುತಿಸಬೇಕಾದ ಸ್ಥಿತಿಯಿದೆ. ಮುಗ್ಧ ಸಂಗಯ್ಯನವರು ಗವಿಯ ಒಳಗಿನ ನೆಲಮಾರ್ಗದ ಮೂಲಕ ಮಠದ ಮುಂದಿನ ಬಾವಿಗೆ ಬಂದು ಪೂಜೆಗೆ ನೀರು ಒಯ್ಯುತ್ತಿದ್ದರು ಎನ್ನಲಾಗುತ್ತದೆ. ಆದರೆ ಆ ಬಾವಿಯನ್ನು ಇತ್ತೀಚೆಗೆ ಮುಚ್ಚಲಾಗಿದೆ. ಗವಿಯ ಉತ್ತರಕ್ಕೆ ಮತ್ತೊಂದು ಮುಚ್ಚಿ ಹೋಗಿರುವ ಬಾಗಿಲ ಗುರುತು ಕಾಣಸಿಗುತ್ತದೆ. ಸಂಪೂರ್ಣ ಹಾಳಾಗಿರುವ ಈ ಮಠದ ಎದುರಿಗಿನ ಸಣ್ಣ ಮಲ್ಲಿಕಾರ್ಜುನ ಗುಡಿಗೆ ಗ್ರಾಮಸ್ಥರು ಇಂದಿಗೂ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ. ಶಿವಪುರದ ಈ ರೋಚಕ ಘಟನೆ ಶರಣರ ಮಹಿಮೆಗೆ ಸಾಕ್ಷಿಯಾಗಿದೆ. ಬೆಳೆ ನಾಶ ಮಾಡುತ್ತಿದ್ದ ಆಕಳನ್ನು ಕೊಂದ ವ್ಯಕ್ತಿಯೊಬ್ಬ ಆ ಅಪವಾದವನ್ನು ಮುಗ್ಧ ಸಂಗಯ್ಯನವರ ಮೇಲೆ ಹೊರಿಸಲು ಸತ್ತ ಆಕಳನ್ನು ಅವರ ಗವಿಯ ಮುಂದೆ ಹಾಕಿದನು. ಊರವರ ನಿಂದನೆಯಿಂದ ಬೇಸತ್ತ ಶರಣರು ಆಕಳನ್ನು ಬೆತ್ತದಿಂದ ಸ್ಪರ್ಶಿಸಿ ಮರುಜೀವ ನೀಡಿದರು. ನಿನ್ನನ್ನು ಕೊಂದವರ ಮನೆ ಮುಂದೆ ಹೋಗಿ ನಿಲ್ಲು, ನಾನಲ್ಲಿಯೇ ನಿನಗೆ ಆಹಾರ ನೀಡುತ್ತೇನೆ ಎಂಬ ಸಂಗಯ್ಯನವರ ಮಾತಿನಂತೆ ಆಕಳು ಹಂತಕನ ಮನೆ ಮುಂದೆ ತೆರಳಿ ಶರಣರು ನೀಡಿದ ಮೇವು ಸ್ವೀಕರಿಸಿ ಪ್ರಾಣ ಬಿಟ್ಟಿತು. ಈ ಘಟನೆಯಿಂದ ಮನನೊಂದ ಮುಗ್ಧ ಸಂಗಯ್ಯನವರು ಶಿವಪುರವನ್ನ ತೊರೆದು ನಾರಾಯಣಪುರದಲ್ಲಿ ಲಿಂಗೈಕ್ಯರಾದರು. ಸದಾ ಸಂಚಾರಿಯಾಗಿದ್ದ ಮುಗ್ಧ ಸಂಗಯ್ಯನವರ ವಚನಗಳು ಲಭ್ಯವಿಲ್ಲದಿದ್ದರೂ ಹುಮ್ನಾಬಾದ್ ತಾಲೂಕಿನ ಗಡವಂತಿಯ ಗವಿ, ಇಂಗಳೇಶ್ವರದ ಅಕ್ಕನಾಗಮ್ಮನವರ ಗವಿಯ ಎದುರಿನ ಗವಿ ಹಾಗೂ ಉಪ್ಪಲದಿನ್ನಿಯ ಅದ್ಭುತ ಸ್ಮಾರಕಗಳು ಅವರ ಐತಿಹಾಸಿಕ ಸಂಚಾರ ಮತ್ತು ಅನುಭವದ ಆಳಕ್ಕೆ ಇಂದಿಗೂ ದಿವ್ಯ ಸಾಕ್ಷಿಯಾಗಿವೆ. ಊರಿಂದ ನಾರಾಯಣಪುರದ ಕಡೆ ಹೊರಟರೆ ಶರಣ ಮುಗ್ಧ ಸಂಗಯ್ಯನವರ ಮಠಕ್ಕೆ ಸೇರಿದ 6-7 ಎಕರೆಯಷ್ಟು ಜಾಗ ಸಿಗುತ್ತೆ. ಇಲ್ಲಿ ಹಿಂದೊಂದು ಶಿವನ ದೇವಾಲಯವೂ ಇತ್ತು ಅಂತ ಊರ ಹಿರಿಯರು ಹೇಳ್ತಾರೆ. ನಿಮ್ಗೊತ್ತಾ, ಮುಗ್ಧ ಸಂಗಯ್ಯನವರಿಗೆ ಶರಣ ಚೌಡಯ್ಯನವರು ಅಂತ ಒಬ್ಬ ಪರಮ ಶಿಷ್ಯರಿದ್ರು. ಜಾನಪದ ಮೌಖಿಕ ಪರಂಪರೆಯಲ್ಲಿ ಕೇಳಿಬರುವಂತೆ ಸಾಕ್ಷಾತ್ ಪರಶಿವನೇ ಪ್ರತ್ಯಕ್ಷನಾಗಿ ದರ್ಶನ ಕರುಣಿಸುವವರೆಗೂ ಅವರು ಅನ್ನ ನೀರನ್ನ ಮುಟ್ಟುತ್ತಲೇ ಇರಲಿಲ್ಲವಂತೆ. ಗುಡಿಯ ಒಳಗೆ ಹೋದ್ರೆ ಅಲ್ಲೊಂದು ನಂದಿಯ ವಿಗ್ರಹ ಕೂಡ ಕಾಣುತ್ತೆ. ಮೊದಲೆಲ್ಲ ಈ ಗುಡಿಯ ಎದುರು ಒಂದು ದೊಡ್ಡ ಗವಿ ಹಾಗೆ ಕಲ್ಲಿನಿಂದ ಕಟ್ಟಿದ ಒಂದು ದೊಡ್ಡ ಬಾವಿ ಇತ್ತಂತೆ. ಆದ್ರೆ ವಿಪರ್ಯಾಸ ನೋಡಿ, ಈಗ ಆ ಬಾವಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ.
ಆ ಬಾವಿಗೆ ಹಾಕಿದ ಕಲ್ಲುಗಳನ್ನೇ ಜನ ಬೇಕಾಬಿಟ್ಟಿ ಕಿತ್ತುಕೊಂಡು ಹೋಗಿ ತಮ್ಮ ಸ್ವಂತ ಮನೆ ಕಟ್ಟಿಕೊಳ್ಳೋಕೆ ಬಳಸಿಕೊಂಡ್ರು ಅಂತ ಕಣ್ಣಾರೆ ನೋಡಿದವರು ಇವತ್ತಿಗೂ ತುಂಬಾ ಬೇಸರದಿಂದ ಮೆಲ್ಕು ಹಾಕುತ್ತಾರೆ. ಬಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ಜತ್ತಿ ಅವರ ಮಾರ್ಗದರ್ಶನದಲ್ಲಿ ಮೂಡಿಬರುತ್ತಿರುವ ಈ ವಿಡಿಯೋ ಸರಣಿಗೆ ಡಾಕ್ಟರ್ ವೀರಣ್ಣ ದಂಡೆ ಮತ್ತು ಡಾಕ್ಟರ್ ಜಯಶ್ರೀ ದಂಡೆ ಅವರು ರಚಿಸಿದ 12ನೇ ಶತಮಾನದ ಶರಣ ಸ್ಮಾರಕಗಳು ಕೃತಿ ಆಧಾರವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.